ಬೇಡ ಬೇಡ. ಹಿಡಿದ ಹಠವನ್ನ ಸಾಧಿಸಿ ಪ್ರಚಂಡ ಮಾರಿ ಆಗಬೇಡ ದೇವಿ. ಯಾವ ಸ್ವಾರ್ಥಕ್ಕಾಗಿ ಈ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಅಯ್ಯೋ ಅಯ್ಯೋ, ಮಲತಾಯಿ ಮಗನೆಂಬ ಮಾತ್ಸರ್ಯವು ನಿನ್ನ ಮನಸ್ಸಿನಲ್ಲಿ ಮನ ಮಾಡಿದೆ. ಸವತಿಯ ಮಗನೆಂಬ ಅಸೂಯೆಗೆ ನೀನೂ ಬಲಿಯಾದೆಯ. ಹಡೆದ ತಾಯಿಗಿಂತಲೂ ಅವರನ್ನು ಎಡಬಿಡದೆ ಸಾಕಿ ಸಲಹಿದ ನೀನು ಕರುಣೆ ಇಲ್ಲದೆ ಕರುಳ ಕುಡಿಯನ್ನು ನಿಷ್ಕರುಣೆಯಿಂದ ಅಡಿಗಟ್ಟುತ್ತಿರುವೆ ದೇವಿ. ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರವಾಯಿತೆ. ಇಷ್ಟು ಬೇಡಿಕೊಂಡರು ನಿನ್ನ ಹೃದಯ ಕರಗಲಿಲ್ಲವೇ? ಈ ನಿನ್ನ ಕೃತ್ಯವನ್ನು ನೋಡಿ ನಾಳೆಗೆ ಈ ಲೋಕವೇ ನಗುವುದು, ಕೈ ಕಾಲೋಕವೇ ನಗುವುದು. ಓಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಪಡೆದ ಸುಕುಮಾರ ರಾಮನ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಕಾಡಿಗೆ ಕಳುಹಿ ನೋಡಿ ನಗುವುದು ನಿನ್ನ ನೋಡಿ ನಗುವುದು. ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ರಾಮ ರಾಮ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ಗೋಶೀಲ ಮಿಳಿತವು ಎಪ್ಪಾಗಲೇ ಓದಂತೆ ಗೋಶೀಲ ಮಿಳಿತವು ಎಪ್ಪಾಗಲೇ ಓದಂತೆ ಕೈ ಜಯ ಪ್ರೀತಿ ನಿನಗೆ ಈಶವನು
ಇಲ್ಲ ಕೈಕ, ನಿನ್ನನ್ನಲ್ಲ, ಮತ್ತಾರನ್ನು? ನನ್ನನ್ನು. ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಈ ಜಗವು, ಈ ಜಗವು. ಕೈಕ, ಈಗಲೂ ಕಾಲ ಮಿಂಚಿಲ್ಲ ದೇವಿ, ಸೋತು ನುಡಿಯುತ್ತಿದ್ದೆ. ನಿನ್ನ ಮಗನಾದ ಭರತನು ಸತ್ಯಶೀಲನು, ಈ ನಿನ್ನ ಇಷ್ಟವನ್ನ ಅನುಮೋದಿಸಲಾರದು. ಅದೂ ಅಲ್ಲದೆ ಈ ಲೋಕವೇದಿಕೆ ಒಪ್ಪಲಾರದು. ಚೆನ್ನಾಗಿ ಆಲೋಚಿಸು ಕೈಕ. ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ಯಾರಲ್ಲಿ? ರಾಮಚಂದ್ರನನ್ನು ಬರಮಾಡಿ. ಈಗಲೂ ಕಾಲ ಮಿಂಚಿಲ್ಲ, ಸೋತು ನುಡಿಯುತ್ತಿದ್ದೇನೆ. ನಿನ್ನ ಮಗನಾದ ಭರತನು ಸತ್ಯಶೀಲನು, ಈ ನಿನ್ನ ಇಷ್ಟವನ್ನು ಅನುಮೋದಿಸಲಾರು. ಅದು ಅಲ್ಲದೆ ಲೋಕವೇದಿಕೆ ಒಪ್ಪಲಾರು. ಪ್ರಾಣೇಶ್ವರ, ಚೆನ್ನಾಗಿ ಆಲೋಚಿಸಬೇಕು. ಏಕೆಂದರೆ ಮುತ್ತು ರತ್ನಗಳನ್ನು ಧರಿಸಿ ಪಟ್ಟೆ ಪೀತಾಂಬರಗಳನ್ನುಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನನ್ನು, ಅಯ್ಯೋ ಅಯ್ಯೋ, ನನ್ನ ರಾಮನನ್ನು ನಾರ್ಮುಡಿ ವೇಷದಲ್ಲಿ ನಾಡನ್ನು ಬಿಟ್ಟು ಕಾಡಿಗೆ ಹೋಗುವ ದೃಶ್ಯವನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಕೈಕ, ಸಾಧ್ಯವಿಲ್ಲ. ಒಂದು ವೇಳೆ ಆ ದೃಶ್ಯವನ್ನು ನಾನು ನೋಡಿದ್ದೆ ಆದರೆ ಒಂದು ಕ್ಷಣವೂ ಈ ಧರೆಯಲ್ಲಿ ಬದುಕಿಳುವುದಿಲ್ಲ. ಸೂರ್ಯ ವಂಶದ ಜ್ಯೋತಿಯನ್ನು ಉಳಿಸಿಕೊಡು ದೇವಿ, ಉಳಿಸಿಕೊಡು. ಪ್ರಾಣೇಶ್ವರ, ಈ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ನಗಬೇಕೋ ಅಳಬೇಕೋ ಒಂದು ತಿಳಿಯದಾಗಿರುವುದು. ಪ್ರಾಣೇಶ್ವರ, ಅಂದು ದೇವಾಸುರರ ಯುದ್ಧಕಾಲದಲ್ಲಿ ನನ್ನನ್ನೇ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ಏಕೆ? ನಿಮ್ಮ ರಾಜ್ಯದಲ್ಲಿ ನನಗಿಂತಲೂ ವೀರರು, ಶೂರರು, ಧೀರರು ಯಾರು ಇರಲಿಲ್ಲವೆಂದೇ? ಅಥವಾ ನನ್ನನ್ನು ಅರೆಗಳಿಗೆಯೂ ಬಿಟ್ಟಿರಲಾರದ ವ್ಯಾಮೋಹವೇ? ಅಂದು ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಇಂದು ಅದನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆನೆಂದು ಹೇಳಿಬಿಡಿ. ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ ಕಂದ? ರಾಮಚಂದ್ರ ಕಂದ, ನಿನಗೆ ವನವಾಸದ ನುಡ್ಡೆಯೇ. ನಿನ್ನ ನಗಲಿ ಒಂದು ಕ್ಷಣವೂ ಬದುಕುಳಿಯಲಾರೆ ಕಂದ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನ ಕರೆಯಲಿ ಕಂದ? ಕೈಕ, ಇಲ್ಲಿ ನೋಡದೆ, ಇಲ್ಲಿ ನೋಡು ನನ್ನ ಮುದ್ದು ರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ಸಹ ಇವನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದ್ರೂ ಹೇಗೆ ಬಂತು ದೇವಿ? ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡದೇವಿ. ಇದು ನಿನಗೆ ಕೈ ಮುಗಿದು ಬೇಡಿ ಕೊಡುತ್ತೇನೆ ಕೈಕ. ಚಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚನೆಯ 400 ಪುತ್ರರನ್ನು ಪಡೆದರು ನೀವು ಈ ಅಲ್ಪವಾದ ಕಾರ್ಯಕ್ಕೆ ಈ ರೀತಿ ಅಂಗಲಾಚಿ ಬೇಡುವುದೇ? ನೀವು ಅಂಗಲಾಚಿ ಬೇಡಿದ್ದೇ ಆದರೆ ಸ್ವರ್ಗದಲ್ಲಿರುವ ನಮ್ಮ ಪುತ್ರಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಲ್ಲವೇ? 14 ವರ್ಷ ವನವಾಸವನ್ನು ಅತಿ ಜಾಗ್ರತೆಯಾಗಿ ಬೀಸಿಕೊಂಡು ಬರುತ್ತೇವೆ. ನಮ್ಮನ್ನು ಬೇಡಿಕೊಳ್ಳುವುದಿಲ್ಲ. ಪೂಜ್ಯರಾದ ಮಾವನವರೇ, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೂ ಸಹ ಅನುಮತಿಯನ್ನು ಕೊಡಿ. ಅಯ್ಯೋ 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 ಜಯ ಭಾಗ್ಯಲಕ್ಷ್ಮಿ, ನೀನೂ ಸಹ ಹೊರಟಿರುವೆ ತಾಯಿ. ಹೋಗಲಿ ಬಿಡಿ. ಆಗಲಿ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊಳೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟರು. ಮತ್ತೋರ್ವಳು
ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವ ಪ್ರಾಣೇಶ್ವರ, ಒಂದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಆಹಾಹಾಹಾಹಾ. ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ಅಗ್ರನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನೂ ಸಹ ಆಶೀರ್ವದಿಸಬೇಕು. ಲಕ್ಷ್ಮಣ, ನೀನು ಒಡ್ಡಿಬೇಕಂದ. ಅವನು ಹೋಗಲಿ ಬಿಡಿ. ಲಕ್ಷ್ಮಣ, ನನ್ನದೊಂದು ಮಾತು ನಡೆಸಿಕೊಡ್ಬೇಕಂದ. ಏನ್ ಜನಕ? ರಾಮನನ್ನೇ ದಶರಥನೆಂದು ಭಾವಿಸಿ ಸೀತಾದೇವಿಯನ್ನು ನಿನ್ನ ತಾಯಿ ಎಂದು ತಿಳಿದು ಅವರ ಸೇವೆ ಮಾಡುತ್ತಾ ಅಗ್ರಜಾನಂದವನ್ನು ಪಡೆಯಕಂದ. ಸುಮಂತ್ರ, ವನವಾಸಕ್ಕೆ ಹೊರಟಿರುವ ರಾಮಚಂದ್ರನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ರಾಮನು ಅರಮನೆಯಲ್ಲಿ ಸುಖವಾಗಿದ್ದಂತೆ ಅರಣ್ಯದಲ್ಲಿಯೂ ಸುಖವಾಗಿರಲಿ. ಅಪ್ಪಣೆ ಪ್ರಭು. ನಿಲ್ಲು ಸುಮಂತ್ರ, ನಿಲ್ಲು. ಸುಮಂತ್ರ, ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡು ಹೋಗಪ್ಪ. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು, ತಿಳಿಯುತ್ತೇನು? ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಜ್ರಾಭರಣಗಳು? ನಾನು ಕೊಡುವ ನಾರು ಮಡಿಗಳನ್ನುಟ್ಟು ಹೊರಡಲು ಸಿದ್ಧನಾಗು. ಅಯ್ಯೋ ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರು ಮುಡಿಯೇ ನೋಡಲಾರೆ. ವನವಾಸಕ್ಕೆ ಹೊರಟಿರುವ ನಮಗೆ ವಸ್ತ್ರಾಭರಣಗಳೇಕೆ? ಮಾತೆಯವರು ಆಶೀರ್ವಾದ ಮಾಡಿಕೊಡುವ ನಾರುಮುಡಿಯೇ ಶ್ರೇಷ್ಠ. ಮುಡಿತಾಯಿ ಅದನ್ನೇ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವ ತಾನೆ, ತೆಗೆದುಕೋ. ಸೀತಾ, ಲಕ್ಷ್ಮಣ, ರಾಮಚಂದ್ರ, ಜನಕ, ಇನ್ನು ಮುಂದೆ ರಾಮ ಲಕ್ಷ್ಮಣ ಎಂದು ಯಾರನ್ನು ಕರೆಯಲಿ ಕಂದ ಮಗಳಿರ? ಎಂತು ಕಳುಹಲಿ ಸುತರ, ಎಂತು ಕಳುಹಲಿ, ಎಂತು ಕಳುಹಲಿ ಸುತರ. ಅಂತ ಕಾಡಿಗೆ ಸುತರ, ಎಂತು ಕಳುಹಲಿ ಸುತರ. ಅಂತ ಕಾಡಿಗೆ ಸುತರ, ಎಂತು ಕಳುಹಲಿ ಸುತರ, ಎಂತು ಕಳುಹಲಿ ಸುತರ. ಜನಕ, ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ಸಮಾನರಾಗಿ ಜನಕ. ರಾಮ ಲಕ್ಷ್ಮಣ ಭೂಮಿ ಜಾತೆಯ, ರಾಮ ಲಕ್ಷ್ಮಣ ಭೂಮಿ ಜಾತೆಯ, ಪ್ರೇಮವಲ್ಲಿದು ನಾ
ರಾಮ ಪ್ರೇಮವಳಿದು ನಮ್ಮ ತೋರೆಯಲೇ ಲಕ್ಷ್ಮಣ ರಾಮಚಂದ್ರ ಹೋದನು
ಕಡೆಗೂ ನನ್ನ ರಾಮನು ನನ್ನನ್ನು ತೊರೆದು ಹೊರಟೇ ಹೋದ. ರಾಮನು ತೊರೆದಲೇ ಬರಿದಾಯಿತೆ ಹರಮನೆ. ರಾಮ ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮ ಲಕ್ಷ್ಮಣ ಸೀತಾ ಮಡದಿಯ ಮಾತಿಗೆ ಮರುಳಾಗಿ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡಲಿ. ಕಂದ ನಿನ್ನಂದವ ಮತ್ತೆಂದು ನೋಡಲಿ. ತೋರೆಗಾಗೆ ತಂದೆಯ ಮರೆತನೆ ಅಯೋಧ್ಯೆಯ ತೋರೆಗಾಗೆ ತಂದೆಯ ಮರೆತನೆ ಅಯೋಧ್ಯೆಯ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮ 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 ಎಂಬ ನಾಮಸ್ಮರಣೆಯಿಂದ ರಾಮ ರಾಮಚಂದ್ರ ಹೇ ರಾಘವ. ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೆ ನೋ ಕಂದ. ಕಣ್ಣೀರ ಸುರಿಸುತ್ತ ಕೊರಗಿದೆ ನೋ ಕಂದ. ತೋರೆಗಾಗೆ ತಂದೆಯ ಮರೆತನೆ ಅಯ್ಯೋ
ತೊರೆದನೆ ಬರಿದಾಯಿತು ಅರಮನೆ ಬರಿದಾಯಿತು ಅರಮನೆ. ಕೈಕಾದೇವಿ ಹಾಕು ಕೇಕೆ, ಹಾಕು ಆನಂದದ ಕೇಕೆ. ಪಾರ್ವತಿ ಶಾಪದ ಶಾಲೆ ಗ್ರಾಮದ ಸಿರಿಯಾಗಿ ಬಿದ್ದಿಹನು ಮಹಾವಿಷ್ಣು ಗರಜೆಯ ಕನಕಮರದಲ್ಲಿ ಈ ಪೃಥ್ವಿಯ ಮೇಲೆ ನೀನಿಂದು ಚಿಮ್ಮಿದೆ ಕಲೆಯ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಇದು ನನ್ನ ಪ್ರಾರಬ್ಧದ ಕರ್ಮ. ಹೌದು 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 ಹೌದು. ಈಗ ಹಿಂದೆ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಂಭದ ಫಲ. ಪುತ್ರ ಶೋಕದಿಂದ ಪರಿತಪಿಸುತ್ತ ಪ್ರಾಣ ಅದು ಇಂದು ಬಂದು ಗಂಗೋತ್ಗಳು ತೆಗೆದುಕೊಳ್ಬ ಕೈಕ. ತಾಂಡವನಿಯ ಶಾಪ ಇಂದು ಬಂದು ಒದಗಿಸಿ ಗಂಗೋತ್ಕವೂ ಸಹ ದೊರಕಲಿಲ್ಲವೇ ಪರಮಾತ್ಮ? ಅದು ರಾಮನ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುತ್ತಿದ್ದ. ಅದು ರಾಮನ ಪಕ್ಕದಲ್ಲಿ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ. ಪಾಪಿಯಾದ ಈ ತಂದೆಯನ್ನು ಕ್ಷಮಿಸು ರಾಮಚಂದ್ರ. ರಾಮ ರಾಮ ಪ್ರಾಣೇಶ್ವರ, ಪ್ರಾಣೇಶ್ವರ, ಗಂಗಾಜಲವನ್ನು ತಂದಿರುವೆನು. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ. ತೋರುವುದು ದೋಸಕೋನ ಯಾರ ಕೇಳಿಗೆ ನ ಮಾಡ್ಪೆ. ತೋರುವುದು ದೋಸಕೋನ ಸಹೋದರ ನರಿಗಳಲ್ಲಿ ಕೂಗುತ್ತಿರುವುದು ಬಿರುಸಿನಿಂದ ಗಾಳಿ ಬೀಸೆ. ನರಿಗಳಲ್ಲಿ ಕೂಗುತ್ತಿರುವುದು ಬಿರುಸಿನಿಂದ ಗಾಳಿ ಬೀಸೆ.
ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ಪರಿದೇನು ತೋರದಾಯ್ತೆ ಪರಿದೇನು ತೋರದಾಯ್ತೆ ತೋರುವುದು ದೋಸ್ತಗುಣ ಯಾರ ಕೇಳಿಯೇ ಮಾಡ್ಪೆ ತೋರುವುದು ದೋಸ್ತಗುಣ. ಸಹೋದರ ಅಣ್ಣ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕೆಂತಲೂ ಅತಿ ಜಾಗೃತಿಯಿಂದ ಬರಬೇಕೆಂತಲೂ ದೂತರನ್ನೂ ಕಳಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ಇಂದು ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ಅದೇನು ತಿಳಿಸಬಾರ ಸಹೋದರ. ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿವಾರಾರ್ಥವಾಗಿ ಹೋಗುತ್ತಿರುವಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ನಾನು ಆ ಶಬ್ದವನ್ನೇ ಹಿಂಬಾಲಿಸುತ್ತಾ ಓಡಿದನು, ಬಹು ದೂರ ಓಡಿದನು. ಅಷ್ಟರಲ್ಲಿ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ಜನಕನನ್ನು ಕಾಪಾಡಬೇಕೆಂದು ಓಡಿದನು, ಬಹು ದೂರ ಓಡಿದನು. ಅಣ್ಣ, ಅಷ್ಟರಲ್ಲಿ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದೊಳಗಾಗಿ ಎಲ್ಲವೂ ಶೂನ್ಯ. ಇಂದು ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ತಳಿರು ತೋರಣಗಳಿಂದ ಅಲಂಕೃತವಾಗಲಿಲ್ಲ. ಮಂಗಳ ವಾದ್ಯವು ಕೇಳಿ ಬರುತ್ತಿಲ್ಲ. ಸುಮಂಗಲಿರಾಗಲಿ ಸುವಾಸಿರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಹಾಗೆ ಗೃದ್ಧಾದಿ ಮಸಣದಂತೆ ಭಾಸವಾಗುತ್ತಿರುವುದಲ್ಲ ಸಹೋದರ. ಇದಕ್ಕೆ ಕಾರಣವೇನಿರಬಹುದು? ಅಗ್ರಜ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯತಿಪಡುವುದೇ. ಹೌದು ಸಹೋದರ. ನಾವು ಈಗಲೇ ಪುರಪ್ರವೇಶವನ್ನು ಮಾಡಿ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಹೌದು ಸರ್, ನಡೆಯುವ ಸಹೋದರ. ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ! ಅಮ್ಮ ಅಮ್ಮ, ಅಮ್ಮ ಅಮ್ಮ ಅಮ್ಮ, ಸಹೋದರ, ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸಿದ್ದ ನಮ್ಮ ತಾಯಿಯಿಂದೇಕೋ ಮೌನವಾಗಿರುವರಲ್ಲ. ಇರಲಿ ಅಮ್ಮ, ನಿನಗೆ ನಮಸ್ಕರಿಸುವರು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳೇ. ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆ ಕೀರ್ತಿ ಧ್ವಜವೇ ಕಳಚಿ ಬಿದ್ದಂತೆ ತೋರುತ್ತಿರುವುದಲ್ಲ ಅಮ್ಮ. ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ನನ್ನ ಜನಕನು ಎಲ್ಲಮ್ಮ? ರಾಮ ಲಕ್ಷ್ಮಣರೆಲ್ಲಮ್ಮ? ಅಮ್ಮ, ಸೀತೆ ಮಾತೆ ಎಲ್ಲಿ? ಅಮ್ಮ, ನನ್ನ ಜನಕನು ಎಲ್ಲಮ್ಮ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು. ಅಗಣಿತ ಗುಣವಿದೆ ಎಂದೆನಿಸುತ್ತೆ. ಜಗದೋಳ್ ಪ್ರಖ್ಯಾತಿಯನ್ನು ಪಡೆದಿದ್ದಯ ಜನಕ. ಜನಕ ವಿಧಿಸೋಕಕ್ಕೆ ಗುರಿಗೈದಯ ಎಮ್ಮಂ. ವಿಧಿಸೋಕಕ್ಕೆ ಗುರಿಗೈದಯ ಎಮ್ಮಂ. ಸುಗುಣನೆ ಪರಲೋಕ ಸೇರಿದಯ ಜನಕ.
ಕಡೆಗೂ ನಮ್ಮನ್ನು ಹಗಲಿ ಪರಲೋಕ ಸೇರಿದೆಯಾ? ತಂದೆಯೇ, ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ನಮಸ್ಕರಿಸುವೆವು. ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಮಕ್ಕಳು. ಅಮ್ಮ, ಜನಕನ ಮರಣಕ್ಕೆ ನೀನು ಕಾರಣ? ಹೇಗೆ ತಾಯಿ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡೆ ಮಗನೇ. ಏನೆಂಬುದಾಗಿ ಕೇಳಿಕೊಂಡೆ ತಾಯಿ? ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂದರು. ಎರಡನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು. ಮಕ್ಕಳಿನ ಸ್ವರ್ಗಸ್ಥರಾದರು. ಏನು ಏನಂದೆ? ನನ್ನ ಶ್ರೀರಾಮಚಂದ್ರ ನಿಶ್ಚಯಾಗದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ನನ್ನಣ್ಣ ರಘುರಾಮಚಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಬೇಡಿಕೊಂಡವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮ ಪತ್ನಿಯೇ? ಈ ಭರತನ ತಾಯಿಯೇ? ಇಲ್ಲ ಇಲ್ಲ, ಈ ಭರತನ ಮಾತೆ ಕೈಕೆಯಲ್ಲ, ನೀನು ಮಹಾಮಾರಿ. ಅಯ್ಯೋ ಅಯ್ಯೋ, ಮಾರಿಯ ಉದರದಲ್ಲಿ ಭರ್ತನು ಉತ್ಪತ್ತಿಯಾದರೆ ಈ ಭ್ರಷ್ಟೆ ನೀಚ ಕೈಕೆ ಗರ್ಭದಲ್ಲಿ ಭರ್ತನು ಜನಿಸಿದರೆ ಹೇ ಪಾಪಿ ಭರತ, ನೀನು ಮಾಡಿದ ಯಾವ ಅಪರಾಧಕ್ಕಾಗಿ ಈಕೆ ಗರ್ಭದಲ್ಲಿ ಜನಿಸಿದೆಯೋ? ನೀನು ಮಾಡಿದ ಯಾವ ಅಪರಾಧಕ್ಕಾಗಿ ಈಕೆಯನ್ನು ಅಮ್ಮ ಎಂದು ಕರೆದಿದೆಯೋ? ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ? ಪಾಪಾತ್ಮಳೆ, ಅಮ್ಮನ ಸಪ್ತಕ್ಕೆ ನೀನು ಯೋಗ್ಯಳೆ. ವಂಶ ನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃಹೃದಯ ಸ್ತಂಭವಾಗಿ ನಿಲ್ಲಿಸಿ ಮಾತ್ಸರ್ಯ, ಅಸುವೆ, ಅಸಾನೆ, ಅಸಭ್ಯತೆ ಎಂಬ ಭವನಗಳನ್ನು ನಿರ್ಮಿಸಿ ಪುತ್ರ ದ್ರೋಹ, ಪತಿ ದ್ರೋಹ, ಸೌತಿ ದ್ರೋಹ, ರಾಜ್ಯ ದ್ರೋಹ ಎಂಬ 4 ಕಾಲುಗಳಿರುವ ಸಿಂಹಾಸವನ್ನೇ ರಚಿಸಿ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನ ಮಾಡಿದ ಏಕೆ ತಾಯಿ? ಏಕಮ್ಮ? ಇಲ್ಲ ಇಲ್ಲ, ನಿನ್ನನ್ನು ಹೀಗೆ ಬಿಟ್ಟರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯ ಸೀರೆಗೆಲ್ಲ ನಿನ್ನಂತ ದುರ್ಬುದ್ಧಿ ಪ್ರಾಪ್ತವಾಗುತ್ತದೆ. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಸಹೋದರ, ಮಾತೆಯ ಕೊಲ್ಲುವುದೇ ಮಾನಿತನೇ. ಸಹೋದರ, ಮಾತೆಯ ಕೊಲ್ಲುವುದೇ ಮಾನಿತನೇ. ನೀತಿವಂತನು ಕೇಳು ಭ್ರಾಂತನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆಯ ಕೊಲ್ಲುವುದೇ ಮಾನಿತನೇ. ವಂಶಭೂಷಣ ಮನವರಿತವರ ನಿನ ವಂಶಭೂಷಣ ಮನವರಿತವನ ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಕುಲನಾಶ ಮಾಡಿ ಘನ
ಮಾತೆಯ ಕೊಲ್ಲುವುದೇ ಮಾನಿತನೇ, ಮಾತೆಯ ಕೊಲ್ಲುವುದೇ ಮಾನಿತನೇ. ನೀತಿವಂತನು ನೀನು ಭ್ರಾಂತನಾದೆ ಏಕೆ, ನೀತಿವಂತನು ನೀನು ಭ್ರಾಂತನಾದೆ ಏಕೆ, ಮಾತೆಯ ಕೊಲ್ಲುವುದೇ ಮಾನಿತನೆ ಮಾನಿತನೆ ಮಾನಿತನೆ. ಸರಿಯಾಗಿ ಹೇಳಿ ಸಹೋದರ. ನಡೆ, ಈ ಪಾಪಿಷ್ಠಳನ್ನು ಕೊಂದು ಈ ನನ್ನ ಖಡ್ಗಕ್ಕೆ ಕುಂದನ್ನು ತಿರುತ್ತಿದ್ದೆ. ನಡೆ ಸಹೋದರ, ಹೋಗೋಣ. ನಡೆ ಅಣ್ಣ. ಭರತ, ದುಡುಕಬೇಡ ಕಂದ. ಮುಂದಿನ ದಿನಗಳಲ್ಲಿ ನೀನಾದರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತರಾಗಿ ಈ ನಿನ್ನ ತಾಯಿಯ ಮನದ ಆಸೆಯನ್ನು ಈಡೇರಿಸು ಮಗನೇ. ಏನು, ನನ್ನಣ್ಣ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆ ಕಳಿಸಿ ನಾನು ಪಟ್ಟಾಭಿಷಕ್ತನಾಗದೆ? ರಾಮನಿಲ್ಲದರ ಮನೆ ರಾಮನಿಲ್ಲದರ ಮನೆ ರವಿಯಿಲ್ಲದ ಕಾಸ ಲಕ್ಷ್ಮಣನಂ ತರಳಲ್ಗೆ ಅವಲಕ್ಷಣವಿರಾಯಿತೆ. ರಾಮ 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 ಮಾತೆ ಸೀತೆಯ ನಗಲೆ, ಮಾತೆ ಸೀತೆಯ ನಗಲೆ ಭಾಗ್ಯರಹಿತರಾದೆವು ನಾವು. ಸೌಮಿತ್ರಿಗೊದಗಿದ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲಿಗೆ ಬಾರದಾಯಿತೆ. ರಾಮ 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 ರಾಮಚಂದ್ರ ರಾಮ. ನೆರವರನಾದ ನನ್ನಣ್ಣ ಶ್ರೀರಾಮಚಂದ್ರನು ನಗರದಿಂದ ಆಚೆ ಕಳಿಸಿ ಪತಿಯನ್ನು ಪರಲೋಕವಾಸಿ ಮಾಡಿ ಮಾಡಬಾರದ ಅಕೃತ್ಯವನ್ನು ಮಾಡಿ ಪಾಪಿಯಾಗಿ ಬಂದು ನಿಂತಿರುವ ಈ ನಿನ್ನ ಮುಖವನ್ನು ನೋಡುವುದಕ್ಕೆ ನಡೆ ಅಣ್ಣ. ಭರತ, ರಾಘವ ಕಾನನ ಮಧ್ಯದಿ ರಾಮ ರಾಮ
ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಮನದಾಸೆಯನ್ನು ಪೂರೈಸು ಸಹೋದರ. ಅಣ್ಣ, ಎಲ್ಲಿ ನೋಡಿದರೂ ಅಣ್ಣ ಶ್ರೀರಾಮಚಂದ್ರನ ದರ್ಶನವೂ ಆಗಲಿಲ್ಲವಲ್ಲ. ಅವನನ್ನು ಕಾಣದೆ ನಾವು ಅಯೋಧ್ಯೆಗೆ ಹಿಂದೆ ತಿರುಗುವಂತಿಲ್ಲ. ಈಗ ಏನು ಮಾಡುವುದು ಸಹೋದರ? ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲಾಗುವುದಿಲ್ಲ. ಹೌದು ಸಹೋದರ. ರಾಮ ಪರಂದಾಮ ದಶರಥ ರಾಮ, ರಾಮ ಪರಂದಾಮ ದಶರಥ ರಾಮ, ಬಾಸುರ ರಾಮ ಸದಾ ನಾಮ ರಾಮ. ಸಹೋದರ, ಬಾಸುರ ರಾಮ ಸದಾ ನಾಮ ರಾಮ, ರಾಮ ಪರಮ ಪಾವನ ರಾಮ, ಶ್ರೀರಾಮ ರಾಮ ಪರಂದಾಮ. ಸೀತಾ ಮನೋನಾಥ ಸಿತ ಪಾರಿಜಾತ, ಸೀತಾ ಮನೋನಾಥ ಸಿತ ಪಾರಿಜಾತ, ಮಾತಾ ಸುನೀತಾ ರಘುವಂಶ ಖ್ಯಾತ, ಮಾತಾ ಸುನೀತಾ ರಘುವಂಶ ಖ್ಯಾತ, ರಾಮ ಪರಮ ಪಾವನ